ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಬೂತಾಯಿ ಮೀನಿನ ಸಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ಒಬ್ಬರೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೇಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ. ಮತ್ತು ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದರೆ ಇದೆ ಜೀರಿಗೆ ಮೆಣಸು. ಅದು ತರಲಿಕ್ಕೆ ನಾನೀಗ ಬಂದಿದ್ದೀನಿ. ನೋಡಿ ಬನ್ನಿ. ಈ ಜೀರಿಗೆ ಮೆಣಸನ್ನ ನಾವು ಮಸಾಲೆ ಕಡಿತೀವಲ್ಲ, ಸೊ ಅದಕ್ಕೆ ಸೇರಿಸ್ಕೊಳ್ಬೇಕು. ಒಂಥರ ಟೇಸ್ಟಿ ಆಗಿರುತ್ತೆ ಅಂಡ್ ಫ್ಲೇವರ್ ಕೂಡ ಚೇಂಜ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡಿ ತಗೊಂಡಿದ್ದೀನಿ, ನಾನು ಇಷ್ಟು ತಗೊಂಡಿದ್ದೀನಿ. ಬನ್ನಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಬೂತಾಯಿ ಸಾರು ಅಂದರೆ ಸಾರು ನಾವು ಈಚೆ ನಮ್ಮ ಕಡೆ ಇದನ್ನು ಪುಳಿ ಮುಂಚಿ ಅಂತ ಕರಿತೀವಿ. ಅಂದರೆ ಇದಕ್ಕೆ ತೆಂಗಿನಕಾಯಿ ನಾವು ಯೂಸ್ ಮಾಡೋದಿಲ್ಲ, ಬರೀ ಮೆಣಸು ಹಾಕಿ ಅಷ್ಟೇ ಮಾಡುವಂಥದ್ದು. ತುಂಬ ಟೇಸ್ಟಿ ಆಗಿರುತ್ತೆ. ಬಟ್ ಈ ಥರ ಬ್ಯಾಡಗಿ ಮೆಣಸು ಹಾಕಿ ಮತ್ತು ಈ ಜೀರಿಗೆ ಮೆಣಸು ಹಾಕಿ ಖಾರ ಆಗೋದಿಲ್ವ ಅಂತ ನೀವು ಕೇಳ್ಬೋದು. ಅದಕ್ಕೂ ಒಂದು ನಾನು ನಿಮ್ಗೆ ಟಿಪ್ ಹೇಳ್ತೀನಿ, ಖಾರ ಆಗದೆ ಇರೋ ಥರ ಹೇಗಾಗುತ್ತೆ ಅನ್ನೋದನ್ನ ಬನ್ನಿ ತೋರಿಸ್ಕೊಡ್ತೀನಿ. 20 ಬ್ಯಾಡಗಿ ಮೆಣಸು, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅರಿಶಿನ 1/4 ಚಮಚ ಹಾಕಿದ್ದೇನೆ. ನೋಡಿ, ಇದರಲ್ಲಿ ಬೂತಾಯಿ ಮೀನು ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಅರಿಶಿನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, 1 ಹಿಡಿಯಷ್ಟು ಕೊತ್ತಂಬರಿ, ಧನಿಯಾ ಅಂತೀವಲ್ಲ ಅದು, ಜೀರಿಗೆ ಇಷ್ಟು, ಸಾಸಿವೆ, ಮೆಂತೆ, ಓಮ ಅಂದರೆ ಓಂ ಕಾಳು ಅಂತೇನು ಹೇಳ್ತೀವಿ ಕನ್ನಡದಲ್ಲಿ, ಅದು, ಕಾಳು ಮೆಣಸು, ಕೊತ್ತಂಬರಿ, ಧನಿಯಾ, ಮೆಂತೆ ಅದೆಲ್ಲ ಏನು ತಗೊಂಡು ಇದೆಲ್ಲ ಸಾಸಿವೆ ಇದೆಲ್ಲದನ್ನು ಹುರ್ಕೊಂಡಿದ್ದೀನಿ. ಆಯಿತಾ, ನಾನು ಬಾಣಲೆಗೆ 1 ಚಮಚ ಎಣ್ಣೆ ಹಾಕಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಡಿದ್ದೀನಿ, ಬೆಳ್ಳುಳ್ಳಿಯನ್ನು ಬಿಟ್ಟು. ಇದಕ್ಕೆ ಹುಳಿ ಸೇರಿಸ್ತೀನಿ. ಇಷ್ಟು ಹುಳಿ ಅಂದರೆ ಇಲ್ಲಿ ನಾವು ಕಾಯಿ ಸೇರಿಸ್ತಿಲ್ಲ, ಅಂದರೆ ತೆಂಗಿನಕಾಯಿ ಸೇರಿಸ್ತಿಲ್ಲಲ್ಲ, ಹಾಗಾಗಿ ಹುಳಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಚಿಕ್ಕ ನೀರುಳ್ಳಿಯಲ್ಲಿ ಒಂದು ಅರ್ಧದಷ್ಟು ನೀರುಳ್ಳಿಯನ್ನು ತಗೊಳ್ಬೇಕು. ನಾನು ಅವಾಗಲೇ ತೋರಿಸಿದ್ನಲ್ಲ ಜೀರಿಗೆ ಮೆಣಸು, ಇದನ್ನು 4 ತಗೊಂಡಿದ್ದೀನಿ. ಇದಿಷ್ಟನ್ನು ಈಗ ಮಿಕ್ಸಿಯಲ್ಲಿ ಅಥವಾ ಮಿಕ್ಸಿಯಲ್ಲಿ ಇಲ್ಲಾದರೆ ಗ್ರೈಂಡರ್ ಅದೇ ಗ್ರೈಂಡರಲ್ಲಿ ಯಾವುದ್ರಲ್ಲಿ ಬೇಕಾದರೂ ಕಡಿಬೋದು. ಈಗ ನಾನು ಇದನ್ನ ಕಡಿದು ತೊಗೊಂಡು ಬರ್ತೀನಿ. ಅಷ್ಟರಲ್ಲಿ ಅಲ್ಲಿ ಮೀನು ರೆಡಿ ಮಾಡ್ತಾ ಇದ್ದಾರೆ, ಅಂದರೆ ಮೀನು ಕ್ಲೀನ್ ಮಾಡಬೇಕಲ್ಲ, ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಮೀನು ಕ್ಲೀನ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿಗ ಮೀನನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಇದನ್ನು ಬೂತಾಯಿ ಮೀನು, ಬೈಗೆ ಮೀನು ಮತ್ತು ಮತ್ತಿ ಮೀನು ಈ ಥರ ಎಲ್ಲ ಕರೀತಾರೆ. ಸೊ ನಮ್ಮ ಕಡೆ ನಾವು ಇದನ್ನು ಬೂತಾಯಿ ಅಂತ ಕರಿತೀವಿ. ಈ ಬೂತಾಯಿ ಮೀನಲ್ಲಿ ದೊಡ್ಡ ಸೈಜು, ಸಣ್ಣ ಸೈಜ್ ಈ ಥರ ಇರುತ್ತೆ. ಅದರಲ್ಲಿ ಈ ಚಿಕ್ಕ ಸೈಜ್ ಇದಲ್ಲ, ತುಂಬ ಟೇಸ್ಟ್ ಇರುತ್ತೆ. ಅದನ್ನು ನಾವು ತರು ಬೂತಾಯಿ ಅಂತ ಕರಿತೀವಿ. ಇದಂತೂ ತಿನ್ಲಿಕ್ಕೆ ತುಂಬ ಟೇಸ್ಟ್. ದೊಡ್ಡ ಬೂತಾಯಿ ಇರುತ್ತಲ್ಲ, ಅದಕ್ಕಿಂತ ಇದು ಕಂಪೇರ್ ಮಾಡಿದ್ರೆ ಇದು ತುಂಬ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಯಾವಾಗಲೂ ನಾವು ಪ್ರಿಫರ್ ಮಾಡ್ತೀವಿ, ಚಿಕ್ಕ ಬೂತಾಯಿಯನ್ನು. ಅಂತ ಮೀನು ಕ್ಲೀನ್ ಆಗಿದೆ. ಈಗ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನೋಡಿ, ಫಿಶ್ ಎಲ್ಲ ಕ್ಲೀನ್ ಆಯ್ತು. ಈಗ ಸಾರು ಮಾಡೋಣ ಬನ್ನಿ. ಮೀನು ಸರಿ ಆಗೋ ಅಷ್ಟರಲ್ಲಿ ಖಾರ ಕೂಡ ರುಬ್ಬಿ ಆಯಿತು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬ ಸಣ್ಣಗಾಗಬೇಕು, ಅವಾಗಲೇ ಚೆನ್ನಾಗಾಗೋದು. ತುಂಬ ನೈಸಾಗಿ ಬರಬೇಕು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಅಲ್ಲಿ ಖಾರ ಇದೆ, ಸೊ ಹಾಗಾಗಿ ಒಂದೇ ಒಂದು ಹಸಿಮೆಣಸು, ಒಂದು ಸಣ್ಣ ಗಾತ್ರದ ನೀರುಳ್ಳಿ, ಹಾಗೇನೆ ಶುಂಠಿ ಒಂದು ಸಣ್ಣ ಇಂಚು, ಒಂದಿಷ್ಟುದ್ದ, ಇಷ್ಟು ಸಣ್ಣ ತುಂಡಷ್ಟು ಶುಂಠಿ. ಅದನ್ನು ಕ್ರಷರ್ ಮಾಡ್ಕೊಳ್ಬೋದು ಅಥವಾ ಗ್ರೇಟರಲ್ಲಿ ತುರ್ಕೊಳ್ಬೋದು. ಸೊ ನಾನು ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು. ಇದನ್ನೀಗ ಮಸಾಲೆಗೆ ಹಾಕ್ಲಿಕ್ಕಿದೆ. ಬನ್ನಿ. ಫಸ್ಟಿಗೆ ಬಿಸಿಲನ್ನು ಇಟ್ಕೊತಾ ಇದ್ದೀನಿ. ಇದಕ್ಕೆ ನಾನು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದೀನಿ. ಸೊ ನೀವು ಸನ್ಫ್ಲವರ್ ಏನು ಯೂಸ್ ಮಾಡ್ತೀರಾ ಅದು ಹಾಕ್ಕೊಳ್ಬೋದು. ಬಟ್
ಕೊಬ್ಬರಿ ಎಣ್ಣೆ ಅಷ್ಟು ರುಚಿ ನಿಮಗೆ ಆ ಎಣ್ಣೆಯಲ್ಲಿ ಸಿಗೋದಿಲ್ಲ. ಸೊ ಹಾಗಾಗಿ ಕೊಬ್ಬರಿ ಎಣ್ಣೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಏನ್ ಗೊತ್ತಾ, ಮಡ್ಕಿನ ಯಾವುದೇ ಕಾರಣಕ್ಕೂ ಡ್ರೈ ಆಗಿ ಬಿಡಬಾರ್ದು. ಡ್ರೈ ಆಗಿ ಬಿಡೋದ್ರಿಂದ ಮಡಿಕೆ ಒಡೆದೋಗೋ ಚಾನ್ಸಸ್ ಇದೆ. ಸೊ ಮಡ್ಕಿನ ಯಾವತ್ತೂ ಡ್ರೈ ಆಗಿ ಬಿಡ್ಬೇಡಿ. ಎಣ್ಣೆ ಹಾಕ್ಬಿಟ್ಟು ಆನಿಯನ್ನ ರಪ್ಪ ಹಾಕ್ಬಿಡಿ, ಯಾಕಂದ್ರೆ ಡ್ರೈ ಬಿಟ್ರೆ ಮಡಿಕೆ ಒಡೆದೋಗ್ಬಿಡುತ್ತೆ. ಸೊ ಹಾಗಾಗಿ ಎಣ್ಣೆ ಹಾಕ್ಬಿಟ್ಟು ಇಮಿಡಿಯೇಟ್ ಆಗಿ ನೀರುಳ್ಳಿನ ಹಾಕೊಳ್ಳಿ, ಮತ್ತೆ ಎಣ್ಣೆ ಹಾಕ್ಬಿಟ್ಟು ಈ ತರ ಸ್ಪ್ರೆಡ್ ಮಾಡ್ಕೊಳ್ಳಿ. ಅವಾಗ ಮಡಿಕೆ ಒಡೆಯೋ ಚಾನ್ಸಸ್ ಇರೋದಿಲ್ಲ. ಓಕೆನಾ? ಈಗ ಆನಿಯನ್ ಹಾಕಿದೆ ನಾನು, ಒಂದು ಆನಿಯನ್, ಜೊತೆಗೆ ಒಂದು ಹಸಿಮೆಣಸು, ಮತ್ತೆ ತುರಿದಿಟ್ಟಿರೋ ಶುಂಠಿ, ಹಾಗೇನೆ ಕರಿಬೇವು, ನಾನು ಆಕ್ಚುಲಿ ನಿಮ್ಗೆ ಯಾವಾಗಲೂ ಒಂದು ಟಿಪ್ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾವು ತೆಂಗಿನಕಾಯಿ ಯೂಸ್ ಮಾಡೋದಿಲ್ಲ, ಅಲ್ಲಿ ಕಾಯಿ ತುರಿಯನ್ನ ಯೂಸ್ ಮಾಡೋದಿಲ್ಲ ಅಲ್ಲ, ಮೆಣಸು ಅಷ್ಟೇ ಯೂಸ್ ಮಾಡಿರ್ತೀವಿ. ಬಟ್ ಸ್ಟಿಲ್ ಅದು ಖಾರ ಆಗಲ್ಲ ಅಂತ ನೀವು ಹೇಗೆ ಹೇಳಿದ್ರಿ ಅಂತ ಕೇಳ್ಬೋದು. ನಾವು ಫಸ್ಟು ಎಣ್ಣೆಯಲ್ಲಿ ನೀರುಳ್ಳಿಯನ್ನ ಕರೆದು ಹಾಕೋದ್ರಿಂದ ಸ್ಪೈಸಿಯಾಗಿ ಬರೋದಿಲ್ಲ. ಖಾರ ಏನಿದೆ ಅಂದರೆ ಮಸಾಲೆ ಏನು ರುಬ್ಬಿರ್ತೀವಿ ಅದು ಖಾರವಾಗಿ ಬರೋದಿಲ್ಲ. ಯಾಕೆಂದರೆ ನೀರುಳ್ಳಿನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿರ್ತೀವಲ್ಲ, ಹಾಗಾಗಿ ಇದೇ ಟಿಪ್ಸು. ಸೊ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಮಸಾಲೆ ಖಾರ ಆಗೋದಿಲ್ಲ. ನಾವು ರುಬ್ಬಿರೋ ಮಸಾಲೆನ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾಗುತ್ತಲ್ಲ, ಬಬಲ್ಸ್ ಬರುತ್ತಲ್ಲ, ಈ ತರ ಕುದೀತಾ ಇದೆ. ಆವಾಗ ನಾವು ನೀರನ್ನ ಸೇರಿಸ್ಕೊಳ್ಬೇಕು. ನೀರನ್ನ ಸೇರಿಸ್ಕೊಂಡೆ ಈಗ ನೋಡ್ಬೇಕು ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟಕ್ಕೆ ನೀರನ್ನ ಹಾಕೊಂಡ್ರೆ ಆಯ್ತು. ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ತುಂಬ ಬಾಯ್ಲ್ಡ್ ಆಗಬೇಕಿದು, ತುಂಬ. ಫಸ್ಟ್ ಮೀನು ಹಾಕಿದ್ಮೇಲೆ ಜಾಸ್ತಿ ಕುದಿಲಿಕ್ಕಿಲ್ಲ, ಮೀನು ಹಾಕೋ ಮುಂಚೆನೇ ಮಸಾಲೆ ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು. ಮೀನು ಹಾಕಿದ್ಮೇಲೆ ನಾವು ಜಾಸ್ತಿ ಕುದಿಸಿದ್ರೆ ಅದು ಒಂಥರ ಮೀನೆಲ್ಲ ಕಲಡಿ ಹೋಗುತ್ತಲ್ಲ, ಮೆದು ಮೆದುವಾಗಿ ಪುಡಿ ಪುಡಿ ಆಗಿಬಿಡುತ್ತೆ ಮೀನೆಲ್ಲ. ಸೊ ಹಾಗಾಗಿ ಮೀನು ಸೇರಿಸಿದ ಮೇಲೆ ಜಸ್ಟ್ ಒಂದು ಸ್ವಲ್ಪ ಹೊತ್ತಿಟ್ಟು ಆಫ್ ಮಾಡಿದರೆ ಆಯಿತು ಗ್ಯಾಸ್. ಮೀನು ಹಾಕೋ ಮುಂಚೆ ಈ ಥರ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದೀತಿದೆ. ಈಗ ಮೀನನ್ನ ಸೇರಿಸ್ಕೊಳ್ಳೋಣ. ಕಟ್ ಮಾಡಬೇಕು ಫುಲ್. ಮೀನೆಲ್ಲ ಸೇರಿಸ್ಕೊಂಡಾಯ್ತು. ಮೀನು ಹಾಕಿದ್ಮೇಲೆ ಈ ಥರ ಇದು ಸೌಂಡ್ ಹಾಕ್ಲಿಕ್ಕಿಲ್ಲ ನೀವು. ಬಿಸಿಲಲ್ಲೇ ಜಸ್ಟ್ ಈ ಥರ ಮಾಡಬೇಕು. ಹೀಗೆ ಮಡಿಕೆ ಇದೆಲ್ಲ, ಮಡಿಕೆನೇ ತಿರುಗಿಸ್ಬೇಕು. ನೋಡ್ಬೋದು ಬೆಂದಿದೆ, ಸಾರು ರೆಡಿ ಆಯಿತು ನೋಡಿ. ಮೀನು ಸಾರು ರೆಡಿ ಆಯಿತು. ಗ್ಯಾಸ್ ಆಫ್ ಮಾಡ್ತೇನೆ ಈಗ. ಆಯಿತು. ಬಾಯ್ಲ್ಡ್ ರೈಸ್, ಬೂತಾಯಿ ಪುಳಿ ಮುಂಚಿ ಊಟ ಮಾಡ್ತಾ ಅನ್ಬೇಕು. ಇನ್ನೂ ಊಟ ಮಾಡೋಣ ಅಂತ ಅನಿಸ್ಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನ ನನಗೆ ತಿಳಿಸಿ. ಓಕೆನಾ? ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳ್ಬೇಕಾ ನಿಮಗೆ? ನೋಡಿ, ತುಂಬ ದಿವಸ ಆಗಿತ್ತು ಬೀಚಿಗೆ ಬರುತ್ತೆ. ಹಾಗಾಗಿ ಇವತ್ತು ಪಡುಬಿದ್ರೆ ಬೀಚಿಗೆ ಬಂದಿದ್ದೀವಿ. ನಾನು, ಹಸ್ಬೆಂಡು, ಆಯುಷ್ ಮತ್ತು ಸಮಿತ್ 4 ಜನ ಬಂದಿದ್ದೀವಿ. ಬೀಚಲ್ಲಿ ಕುತ್ಕೊಳ್ಳೋದು ಒಂಥರ ಖುಷಿ ಅಲ್ಲ. ಎಷ್ಟೊತ್ತು ಕುತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಬೀಚಲ್ಲಿ. ಮತ್ತು ಬೀಚ್ ಹೇಗೆ ಅಂತಂದರೆ, ಬೀಚ್ ಪಕ್ಕ ಮನೆ ಇರುತ್ತಲ್ಲ, ಅವ್ರಿಗೆ ಕೂಡ ಬೀಚ್ ಅನ್ನೋದು ಬೋರ್ ಆಗಲಿಕ್ಕಿಲ್ಲ. ಒಂಥರ ಅಷ್ಟು ಚೆನ್ನಾಗಿ ಬೀಚ್ ಅಂದ್ರೇ ಒಂಥರ ಖುಷಿ, ಒಂಥರ ಟೈಮ್ ಸ್ಪೆಂಡ್ ಮಾಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಎಸ್ಪೆಷಲಿ ಮಕ್ಕಳಿಗಂತೂ ಕೇಳೋದೇ ಬೇಡ. ಆಟಾಡ್ತಿದ್ರೆ ಆಟಾಡ್ತಾನೆ ಇರ್ತಾರೆ, ಬರೋದೇ ಇಲ್ಲ. ಇವಾಗಲೂ ಅಷ್ಟೇ, ಅಲ್ಲಿ ಆಟಾಡೋಕ್ಕೆ ಹೋಗಿದ್ದಾರೆ ನೀರಲ್ಲಿ. ಇನ್ನು ಕರಿಬೇಕು, ಬನ್ನಿ 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 ಅಂತ ಕರಿತಾ ಇದ್ರೆ ಆಮೇಲೆ ಬರ್ತಾರೆ. ಸೂರ್ಯ ಮುಳುಗ್ತಾ ಇದೆ.
ಫಿಶಿಂಗ್. ಇಲ್ಲಿ ಜನ ಕಮ್ಮಿ ಅನ್ನಿಸುತ್ತೆ ಅಲ್ವಾ, ಯಾಕಂದರೆ ನಾವು ಬೀಚ್ಗಿಂತ ಈಚೆ ಸೈಡ್ ಬಂದಿದ್ದೀವಿ. ಈಚೆ ಬಂದಿದ್ದೀವಿ, ಅಲ್ಲಿ ತುಂಬ ಮೇನ್ ಎಂಟ್ರೆನ್ಸ್ ಇರೋದು ಇನ್ನೂ ಆಚೆ, ಅಲ್ಲಿ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಇಲ್ಲಿ ನಾವಿರೋಲ್ಲಿ ಕಮ್ಮಿ ಜನ ಇದ್ದಾರೆ ಅಷ್ಟೆ. ಜಸ್ಟ್ ಸೂರ್ಯ ಮುಳುಗ್ತು, ಸೂರ್ಯ ಮುಳುಗೋಷ್ಟ್ರೊಳಗೆ ಬರಬೇಕು ಅಂತ ಬರೋದು. ಸೊ ಜಸ್ಟ್ ನಾವು ಬರ್ಬೇಕಾದ್ರೆ ಇತ್ತು, ಸೊ ನೋಡಿದ್ವಿ, ಈಗ ಜಸ್ಟ್ ಮುಳುಗ್ತು. ಏನ್ ಸಮಿತ್? ಏನಿದು ಸಮಿತ್? ನೀರ್ ಹತ್ರ ಹೋಗಿ ಆಟ ಆಡ್ಲಿಕ್ಕೆ ಖುಷಿ ಆಗತ್ತೆ, ಆಟ ಆಡೋಣ ಅಂತ ಕೂಡ ಅನ್ಸತ್ತೆ. ಆದ್ರೆ ಅದು ಮರಳು, ನೀರಾದ್ಮೇಲೆ ಮರಳು ತುಂಬಾ ಖಾಲಿ ಅಂಟ್ಕೊಳತ್ತಲ್ಲ, ಅದ್ರಿಂದ ನಂತರ ಆ ಗಾಡಿಯಲ್ಲಿ ಹೋಗೋದು, ಮನೆಗೆ ಹೋಗಿ ಒಂದ್ ಸ್ವಲ್ಪ ಮನೆ ತುಂಬಾ ಮರಳು, ಅದು ಸ್ವಲ್ಪ ಕಿರಿಕಿರಿ ಆಗತ್ತೆ. ಅದು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ ಅದಕ್ಕೆ, ಅದಕ್ಕೋಸ್ಕರ ನೀರಿಗೆ ಹೋಗಲ್ಲ. ಬಟ್ ನೀರು ಹತ್ರ ತನಕ ಬಂದು ಹೋಗೋದು. ಎಷ್ಟು ಖುಷಿ ಆಗ್ತದೆ. ಇನ್ನೂ ಇಲ್ಲೇ ಇರೋಣ ಅನಿಸ್ತಿದೆ ಬೀಚಲ್ಲೇ. ನಾವಿಷ್ಟು ಬೀಚ್ ಹತ್ರದಲ್ಲಿದ್ರು ಯೂಶ್ವಲಿ ನಾವು ವೀಕ್ ಡೇಸಲ್ಲಿ ಬರಲ್ಲ, ವೀಕೆಂಡ್ಸಲ್ಲೇ ಬರೋದು. ವೀಕೆಂಡ್ಸಲ್ಲೇ ಬಂದು ಹೋಗೋದು. ಮತ್ತು ವೀಕೆಂಡ್ಸಲ್ಲಿ ಜನನೂ ಸ್ವಲ್ಪ ಜಾಸ್ತಿ ಇರ್ತಾರಲ್ಲ, ಮತ್ತೆ ಚೆನ್ನಾಗಿರುತ್ತೆ. ನೋಡಿ ಇವ್ರದ್ದು ಇನ್ನೂ ಆಟನೇ ಮುಗ್ದಿಲ್ಲ. ಹೋಗೋಣ ಐಶು, ಅವು ನೀರು ಹಿಡ್ಕೋಪಣ ತುಕ್ಕನ. ಓ, ಯಾರಿಗೆ ಬರ್ತೀಯ ಐ ಲವ್ ಯು ಅಂತ? ಥ್ಯಾಂಕ್ ಯು. ಐ ಲವ್ ಯು ಟು ಮಗನೇ. ಹೋಗ್ಲೇ ಇಲ್ಲ ಐಶು, ನೀರು ಬರ್ಲೇ ಇಲ್ಲ ಇದ್ರ ಹತ್ರ. ನೋಡಿಲಿ, ಯಾಕೆ ಹೇಳ, ಯಾಕೆ ಬರ್ಲಿಲ್ಲ ನೀರು? ಯಾಕೆ ಅಳ್ಸೋಗಿಲ್ಲ? ತುಂಬಾ ಬರ್ತಿಲ್ಲ. ನಾನೇನಾದ್ರೂ ಸೆಂಟಿಮೆಂಟ್ ಆಗಿ ಅಮ್ಮ ನಿಮಗೆ ಐ ಲವ್ ಯು ಅಂತ ಬರ್ತಿದ್ದೀನಲ್ಲ, ಅದಕ್ಕೆ ಹೋಗ್ಲಿಲ್ಲ ಅಂತ ಹೇಳ್ತೀಯಾ ಅಂತ ಅನ್ಕೊಂಡೆ. ನೀನ್ ನೋಡಿದ್ರೆ ನೀರೇ ತುಂಬಾ ಬರ್ಲಿಲ್ಲ ಅಂತ ಹೇಳ್ತಿದ್ಯಾ, ಅಲೆ ಬರ್ಲಿಲ್ಲ ಅಂತ ಹೇಳ್ತಿದ್ಯಾ. ನಾನು ಅನ್ಕೊಂಡೆ ಅಮ್ಮನ ಮೇಲೆ ಲವ್ವಿಗೆ ಬರ್ಲಿಲ್ಲ ಅಂತ. ಐಶು ಬಂತು ನೋಡಿಲಿ, ಬಟ್ ಹೋಗ್ಲಿಲ್ಲ ಐಶು. ವಾವ್, ಐಶು ಹತ್ರ ತನಕ ಬಂತು ನೋಡಿಲಿ ಅಲ್ಲ. ಈಗ ಯಾಕೆ ಹೋಗ್ಲಿಲ್ಲ? ನೀನ್ ಅವಾಗಲೇ ಹೇಳ್ದೆ ಅಮ್ಮ ನೀರ್ ತುಂಬಾ ಬರ್ಲಿಲ್ಲ ಅದಕ್ಕೆ ಹೋಗ್ಲಿಲ್ಲ ಅಂದೆ, ಇವಾಗ ಬಂತಲ್ಲ, ಆದ್ರೂ ಯಾಕೆ ಹೋಗ್ಲಿಲ್ಲ? ಹೇಳು ಹೇಳು ಯಾಕೆ ಅಂತ. ಅದು ಅಮ್ಮ ಅಂತ ಬರ್ತಿದಲ್ಲ, ಐ ಲವ್ ಯು ಅಂತ ಬರ್ತಿದಲ್ಲ, ಅದಕ್ಕೆ ಹೋಗಲ್ಲ. ಹೌದಾ, ನೈಸ್. ಅಮ್ಮನಿಗೆ ಬರ್ದಿದ್ರಿಂದ ಹೋಗ್ಲಿಲ್ವಾ? ಇದೇ ತರ ಯಾವಾಗ್ಲೂ ಪ್ರೀತಿ ಕೊಡು ಮಗ್ನೆ, ಆಯ್ತಾ? ಅದೇನು ಎಕ್ಸ್ಟ್ರಾ ಆಡ್ ಮಾಡಿದ್ಯಾ SAM ಅಂತ? ಏನದು? ಮತ್ತೆ ಮತ್ತೆ ಅಪ್ಪಂದು ನಿಂದು ನಿಮ್ಮ ಅಪ್ಪನ ಹೆಸರು ಬರೆದ್ಕೊಳ ಹೋಗ್ತ, ನನ್ನ ಹೆಸರು ಬರ್ದಾಗ ಹೋಗಿಲ್ಲ. ಹೇಗೆ 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 ನಾವು ಹೇಗೆ ನಾವು ಬಾ ಹೋಗುವ, ಬಾ ಕತ್ತಲೆ ಆಯ್ತು, ಬಾ ಬಾ ಬಾ. ಸಮಿತ್ ಏನ್ ಮಾಡಿದ ನೋಡೋಣ, ಬಾ ಬೇಬಾ ಬೇಬಾ
ನರಕ ಮಾಡಬೇಡ. ಹೀಗೆ ಕರಿತಾ ಇರ್ಬೇಕು ಬೀಚಿಗೆ ಬಂದ್ಮೇಲೆ ಮನೆಗೆ ಹೋಗ್ಲಿಕ್ಕೆ. ಏನ್ ಸಮೇತ್? ವಾ ಸೂಪರ್ ಆಯ್ತಾ, ಸೂಪರ್. ಹೋಗೋಣ ಮನೆಗೆ, ಬನ್ನಿ ಹೋಗೋಣ ಸಮೇತ್ ಮನೆಗೆ ಬಾ. 6ಗೆ ಬಂದಿದ್ವಿ, 6:45 ಆಯಿತು, ಕತ್ಲಾಯಿತು. ಈಗ ಹೊರಟಿದ್ದು. ಮಕ್ಕಳನ್ನ ಮನವೊಲಿಸೋದೇ ಕಷ್ಟ ಆಯಿತು. ಫೈನಲಿ ಮಕ್ಕಳನ್ನ ಒಪ್ಪಿಸಿ ಈಗ ಹೊರಟಿರೋದು ಮನೆಗೆ. ಬಿಡ್ಬೇಡ, ಮೆಲ್ಲ ಹೋಗು, ಜಾರ್ತದಲ್ಲ. ಅಲ್ಲಿ ಹೋಗುವ, ಲಾಸ್ಟಲ್ಲಿ ಬಾ, ಅಲ್ಲಿ ಲಾಸ್ಟಿಗೆ ಹೋಗುವ. ಆಯ್ತು, ನಾವೆಲ್ಲಿಗೆ ಬಂದ್ವಿ ಈಗ? ಹೇಳ, ಎಲ್ಲಿಗೆ ಬಂದ್ವಿ? ಈಗ ನಾವು ಬೀಚಿಂದ ನಾವು ಬಂದ್ವಿ. ನನ್ನ ತಗೊಳ್ಳೋದು ಸ್ವಲ್ಪ ಮಶ್ರೂಮ್ ಪನ್ನೀರ್ ಗ್ರೇವಿ. ಸಮಿತ ಹೇಗಿದೆ? ಆಯುಷ್ ಹೇಗಿದೆ? ಪನ್ನೀರ್ ನಿನ್ ಫೇವ್ರೇಟ್ ಅಲ್ಲ, ಹೇಗಿದೆ? ಫಸ್ಟ್ ಸ್ಟಾರ್ಟರ್ ಸೂಪರ್ದು, ಆಮೇಲೆ ರೊಟ್ಟಿ ತಿನ್ಬೇಕು. ನೀನೇನ್ ಮಾಡ್ತೀಯ? ರೊಟ್ಟಿ ಫಸ್ಟ್ ತಿಂದ್ಯಾ, ಆಮೇಲೆ ಸೂಪ. ಸಮಿ ನೀನ್ ಕೂಡ ಸೇಮ್ ಹಾಗೆಲ್ಲ. ಕಾಫಿ, ಟೀ ಜಾಸ್ತಿ ಇಷ್ಟ, ಕಾಫಿ ಸಮ್ ಟೈಮ್, ಬಟ್ ಎರಡೂ ತುಂಬಾ ಇಷ್ಟ, ಟೀ ಕಾಫಿ. ವ್ಲಾಗ್ ಮತ್ತೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೇನೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.